ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2021ರಲ್ಲಿ ರಿಲೀಸ್ ಆದ ದಿ ಗ್ರ್ಯಾಂಡ್ ಮದರ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಪೈಲರ್ ಎಂಬ ವಯಸ್ಸಾದ ಮಹಿಳೆಯಿಂದ. ಆಕೆ ಕೆಫೆಯಲ್ಲಿ ಕೂತು ಯಾರಿಗೂ ಕಾಯ್ತಿರೋದನ್ನು ತೋರಿಸ್ತಾರೆ. ಆಕೆ ಪದೇ ಪದೇ ತನ್ನ ವಾಚ್ ನೋಡ್ತಿರ್ತಾಳೆ. ಕರೆಕ್ಟಾಗಿ 8 ಗಂಟೆ ಆಗ್ತಿದ್ದಂತೆ ವಾಚ್ ಅಲ್ಲಿಗೆ ನಿಂತು ಹೋಗುತ್ತೆ. ಪೈಲರ್ ಖುಷಿಯಿಂದ ಅಲ್ಲಿಂದ ಎದ್ದು ತನ್ನ ಬೆಸ್ಟ್ ಫ್ರೆಂಡ್ ಜೂಲಿಯೇಟಾ ಮನೆಗೆ ಹೋಗ್ತಾಳೆ. ಅಲ್ಲಿ ಜೂಲಿಯೇಟಾ ಹೆಣ ಕೊಳೆಯುತ್ತಿರೋ ಸ್ಥಿತಿಯಲ್ಲಿರೋದನ್ನು ನೋಡ್ತಾಳೆ. ಆದರೆ ಇದನ್ನು ನೋಡಿಯೂ ಪೈಲರ್ ಸ್ವಲ್ಪವೂ ಶಾಕ್ ಆಗಲ್ಲ, ನೊಂದುಕೊಳ್ಳಲ್ಲ. ಬದಲಿಗೆ ಪಕ್ಕದ ಟೇಬಲ್ ಮೇಲಿದ್ದ ಕತ್ತರಿಸಿದ್ದ ಕೂದಲನ್ನು ನೋಡ್ತಾಳೆ. ಅದರ ಮಧ್ಯೆ ಒಂದು ಹುಡುಗಿಯ ಫೋಟೋ ಇರುತ್ತೆ. ಆಗ ನಮಗೆ ಅನ್ನಿಸುತ್ತೆ ಇಲ್ಲೇನೋ ನಡೆದಿದೆ ಎಂದು. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬಳು ಯಂಗ್ ಹುಡುಗಿ ಬರ್ತಾಳೆ. ಅವಳನ್ನು ನೋಡಿ ಪೈಲರ್ ತುಂಬ ಖುಷಿಯಾಗಿ ಇಬ್ಬರು ಇಂಟಿಮೇಟ್ ಆಗ್ತಾರೆ. ಇಲ್ಲಿ ನಮಗೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ, ಆ ಸತ್ತ ಜೂಲಿಯೇಟಾ ಯಾರು? ಹಾಗೆ ಬಂದ ಯಂಗ್ ಹುಡುಗಿ ಜೊತೆ ಪೈಲರ್ ಯಾಕೆ ಹೀಗೆ ಬಿಹೇವ್ ಮಾಡಿದ್ಲು? ಇದರ ಬಗ್ಗೆ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಸೀನ್ ಕಟ್ ಮಾಡಿದರೆ ಸುಜಾನಾ ಅನ್ನೋ ಫ್ಯಾಷನ್ ಮಾಡೆಲ್ ಹುಡುಗಿಯನ್ನ ತೋರಿಸ್ತಾರೆ. ಆಕೆ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ತುಂಬ ಟೈಮ್ನಿಂದ ಸ್ಟ್ರಗಲ್ ಮಾಡ್ತಿದ್ಲು. ಕೊನೆಗೂ ಆಕೆಗೆ ದೊಡ್ಡ ಕಂಪನಿಯಿಂದ ಒಂದು ಕಾಂಟ್ರಾಕ್ಟ್ ಸಿಗುತ್ತೆ. ಆದರೆ ಅದೇ ದಿನ ಆಕೆಗೆ ತನ್ನ ಊರಿಂದ ಒಂದು ಕಾಲ್ ಬಂದು ತನ್ನ ಅಜ್ಜಿ ಪೈಲರ್ಗೆ ಹುಷಾರಿಲ್ಲ, ಬಾತ್ರೂಮ್ನಲ್ಲಿ ಬಿದ್ದು ಸ್ಥಿತಿ ತುಂಬ ಸೀರಿಯಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಸುಜಾನಾ ಹಾಸ್ಪಿಟಲ್ಗೆ ಓಡಿ ಬರ್ತಾಳೆ. ಡಾಕ್ಟರ್ ಆಕೆಗೆ ಅಜ್ಜಿಯನ್ನ ಓಲ್ಡ್ ಏಜ್ ಹೋಮ್ಗೆ ಸೇರಿಸೋಕೆ ಸಲಹೆ ನೀಡಿದ್ರು. ಸುಜಾನಾಗೆ ತನ್ನ ಅಜ್ಜಿಯನ್ನ ಅಲ್ಲಿಗೆ ಕಳಿಸೋಕೆ ಮನಸ್ಸು ಬರದೆ ತನ್ನ ಕರಿಯರ್ ಹಾಗೂ ಕಾಂಟ್ರಾಕ್ಟ್ ಎಲ್ಲ ಪಕ್ಕಕ್ಕಿಟ್ಟು ಅಜ್ಜಿಯನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಅಜ್ಜಿಯನ್ನ ನೋಡಿಕೊಳ್ಳೋಕೆ ಶುರು ಮಾಡಿದ ಸುಜಾನಾಗೆ ಆ ಮನೆಯಲ್ಲಿ ಒಂದು ವಿಚಿತ್ರ ವಿಷಯ ನೋಟಿಸ್ ಆಗುತ್ತೆ. ಅದೇನೆಂದರೆ, ಆ ಮನೆಯಲ್ಲಿ ಒಂದೇ ಒಂದು ಕನ್ನಡಿ ಕೂಡ ಇರಲ್ಲ. ಮನೆಯ ವಾಸ್ತು ಅಥವಾ ಡಿಸೈನಲ್ಲೂ ಎಲ್ಲೂ ಮಿರರ್ಸ್ ಇರಲ್ಲ. ಯಾಕೆ ಆ ಮನೆಯಲ್ಲಿ ಕನ್ನಡಿಗಳೇ ಇಲ್ಲ? ಇದರ ಬಗ್ಗೆ ಮುಂದೆ ತಿಳಿಯೋಣ. ಸುಜಾನಾ ಅಂಗಡಿಗೆ ಹೋಗಿ ಒಂದು ಸಣ್ಣ ಕನ್ನಡಿ ತರ್ತಾಳೆ. ಆದರೆ ಮನೆಗೆ ಬಂದು ತನ್ನ ಬಾಸ್ಗೆ ಕಾಲ್ ಮಾಡಿದಾಗ ತನಗೆ ಸಿಕ್ಕಿದ್ದ ಕಾಂಟ್ರಾಕ್ಟ್ ಬೇರೆ ಹುಡುಗಿಗೆ ಹೊರಟು ಹೋಗಿದೆ ಅಂತ ಗೊತ್ತಾಗಿ ತುಂಬ ಬೇಸರ ಮಾಡ್ಕೊತಾಳೆ. ರಾತ್ರಿ ಸುಜಾನಾ ಮಲಗೋಕೆ ಹೋಗುವಾಗ ಅಜ್ಜಿಯ ಕಿರುಚಾಟ ಕೇಳುತ್ತೆ. ಓಡೋಗಿ ನೋಡಿದ್ರೆ ಅಜ್ಜಿ ಬೆಡ್ ಮೇಲೆಯೇ ಟಾಯ್ಲೆಟ್ ಮಾಡಿರ್ತಾರೆ. ಸುಜಾನಾಗೆ ಡಿಸ್ಟರ್ಬ್ ಅನಿಸಿದ್ರು ಅಜ್ಜಿಯನ್ನ ಕ್ಲೀನ್ ಮಾಡಿ ಸುಧಾರಿಸಿ ಮಲಗಿಸ್ತಾಳೆ. ಅರ್ಧ ರಾತ್ರಿಯಲ್ಲಿ ಸುಜಾನಾಗೆ ಯಾರೋ ಬ್ಲ್ಯಾಂಕೆಟ್ ಎಳಿತಿರೋ ಹಾಗೆ ಅನ್ನಿಸಿ ಕಣ್ಣು ಬಿಟ್ಟರೆ ಅಜ್ಜಿ ಅವಳ ಮೇಲೇರಿ ನಿಂತು ಬಾಯಿಯ ಒಳಗೆ ಕೈ ಹಾಕಿರ್ತಾರೆ. ಹೆದರಿಕೊಂಡು ಎಚ್ಚರವಾದರೆ ಅದೊಂದು ಕೆಟ್ಟ ಕನಸು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇಯಿಂದ ಅಜ್ಜಿ ಇನ್ನು ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ. ಮಧ್ಯಾಹ್ನ ಸಡನ್ ಆಗಿ ಕಾರಣವೇ ಇಲ್ಲದೆ ನಗೋಕೆ ಶುರು ಮಾಡ್ತಾರೆ ಮತ್ತು ಮನೆಯಲ್ಲಿದ್ದ ಎಲ್ಲ ಕ್ಲಾಕ್ಗಳು ಕರೆಕ್ಟಾಗಿ 8 ಗಂಟೆಗೆ ನಿಂತಿದ್ವು. ಇವೆಲ್ಲ ಸುಜಾನಾಗೆ ತುಂಬ ವಿಚಿತ್ರ ಅನ್ನಿಸ್ತಿರುತ್ತೆ. ಒಂದು ದಿನ ಸುಜಾನಾ ಸ್ನಾನ ಮಾಡ್ತಿರುವಾಗ ಈವಾ ಅನ್ನೋ ಹುಡುಗಿ ಮನೆಗೆ ಬಂದು ತನ್ನ ಅಜ್ಜಿ ಜೂಲಿಯೇಟಾ ಮತ್ತು ನಿನ್ನ ಅಜ್ಜಿ ಪೈಲರ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ನಾನು ಕೂಡ ನಿನ್ನ ಅಜ್ಜಿಗೆ ಒಂದು ರೀತಿಯ ಬೆಸ್ಟ್ ಫ್ರೆಂಡ್. ನಾನು ಮತ್ತು ನೀನು ಚಿಕ್ಕ ವಯಸ್ಸಿನಲ್ಲಿ ಫ್ರೆಂಡ್ಸ್ಗಳಾಗಿದ್ದು ಎಂದು ಹೇಳ್ತಾಳೆ. ಸುಜಾನಾಗೆ ಈವಾ ನೆನಪೇ ಇರಲ್ಲ. ಆದರೆ ಅಜ್ಜಿ ಪೈಲರ್ ಮಾತ್ರ ಈವ ಬಂದಿದ್ದನ್ನು ನೋಡಿ ತುಂಬ ಖುಷಿಯಾಗ್ತಾರೆ. ಸುಜಾನಾಗೆ ಕೆಲಸದ ಮೇಲೆ 2 ದಿನ ಆಚೆ ಹೋಗಬೇಕಿದ್ದರಿಂದ ಒಬ್ಬ ನರ್ಸನ್ನ ಹೈರ್ ಮಾಡ್ತಾಳೆ. ಆದರೆ ಅಜ್ಜಿಗೆ ಇದು ಇಷ್ಟವಾಗದೆ ಕೋಪದಿಂದ ಇರ್ತಾರೆ. ರಾತ್ರಿ ಸುಜಾನಾಗೆ ಮನೆಯ ಮೇನ್ ಡೋರ್ ಓಪನ್ ಆಗಿರೋದು ನೋಡಿ ಹೊರಗೆ ಹೋಗಿ ನೋಡಿದ್ರೆ ಅಜ್ಜಿ ಯಾರ ಜೊತೆಯೋ ನಗ್ತಾ ಮಾತಾಡ್ತಿರ್ತಾರೆ. ಆದರೆ ಹೊರಗಡೆ ಯಾರೂ ಇರಲ್ಲ. ಸಡನ್ ಆಗಿ ಬಾಗಿಲು ತನ್ನಷ್ಟಕ್ಕೆ ತಾನೇ ಲಾಕ್ ಆಗುತ್ತೆ. ಇದರಿಂದ ಸುಜಾನಾಗೆ ಭಯವಾಗುತ್ತೆ. ಅಜ್ಜಿಯ ರೂಮ್ಗೆ ಹೋಗಿ ನೋಡಿದ್ರೆ ಅಜ್ಜಿ ಬೆಡ್ ಮೇಲೆ ಆರಾಮಾಗಿ ಮಲಗಿರ್ತಾರೆ. ಈಗ ತಾನೇ ಹೊರಗಿದ್ದವರು ಸೆಕೆಂಡ್ನಲ್ಲಿ ಹೋಗಿ ಮಲಗಲು ಹೇಗೆ ಸಾಧ್ಯ ಅಂತ ಸುಜಾನಾ ಚಿಂತೆ ಮಾಡ್ತಾಳೆ. ಅಷ್ಟರಲ್ಲಿ ವಿಂಡೋ ಓಪನ್ ಆಗಿ ಅಜ್ಜಿಗೆ ಸಡನ್ ಆಗಿ ಫಿಟ್ಸ್ ಬಂದ ಹಾಗಾಗುತ್ತೆ. ಅವರ ಹೊಟ್ಟೆಯೊಳಗೆ ಏನೋ ಮೂವ್ ಆಗ್ತಿರೋ ಹಾಗೆ ಕಾಣುತ್ತೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲ ನಾರ್ಮಲ್ ಆಗಿ ಅಜ್ಜಿ ಮಲಗ್ತಾರೆ. ಇದನ್ನೆಲ್ಲ ನೋಡಿ ಸುಜಾನಾಗೆ ನಿದ್ದೆ ಬರದೆ ತನ್ನ ಚಿಕ್ಕ ವಯಸ್ಸಿನ ಡೈರಿ ತೆಗೆದು ಓದೋಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ಡೈರಿಯಲ್ಲಿ ಇರೋ ವಿಷಯಗಳನ್ನು ಓದಿದಾಗ ಇಡೀ ಕಥೆಯೇ ಬದಲಾಗುತ್ತೆ. ಆ ಡೈರಿಯಲ್ಲಿ ಸುಜಾನಾ ಮತ್ತು ಅಜ್ಜಿಯ ಬರ್ತ್ಡೇ ಒಂದೇ ದಿನ ಅಂತ ಬರೆದಿರುತ್ತೆ. ಸುಜಾನಾಳ 6ನೇ ವಯಸ್ಸಿನ ಬರ್ತ್ಡೇ ದಿನ ಜೂಲಿಯೇಟಾ ಮತ್ತು ಅವಳ ಮೊಮ್ಮಗಳು ಈವಾ ಮನೆಗೆ ಬಂದಿರ್ತಾರೆ. ಅಂದು ಪೈಲರ್ ಮತ್ತು ಜೂಲಿಯೇಟಾ ಸೇರಿ ಸುಜಾನಾ ಹಾಗೂ ಈವಾಳ ಕೂದಲನ್ನ ಕಟ್ ಮಾಡಿ ಅವರಿಗೆ ಒಂದು ವಿಚಿತ್ರ ಡ್ರಿಂಕ್ಸ್ ಕುಡಿಸಿರ್ತಾರೆ. ಇನ್ನೊಂದೆಡೆ ಸುಜಾನಾಳನ್ನ ಕಂಪನಿಯಿಂದ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ ಎನ್ನೋ ನ್ಯೂಸ್ ಬಂದು ಆಕೆಗೆ ಮೆಂಟಲಿ ತುಂಬಾ ಕಿರಿಕಿರಿಯಾಗಿ ಮತ್ತೆ ಅಜ್ಜಿಯ ಸೇವೆಗೆ ಮುಂದಾಗ್ತಾಳೆ. ಆದರೆ ದಿನ ಕಳೆದಂತೆ ಸುಜಾನಾಗೆ ದೆವ್ವಗಳಿರುವ ಹಾಗೆ
ತನ್ನ ಹಲ್ಲುಗಳೆಲ್ಲ ಉದುರಿ ಹೋಗೋ ಹಾಗೆ, ತಾನು ಕೂಡ ಅಜ್ಜಿಯಂತೆ ಮುದುಕಿ ಆಗ್ತಿರೋ ಹಾಗೆ ಭಯಾನಕ ಕನಸು ಬರೋಕೆ ಶುರುವಾಗುತ್ತೆ. ಒಂದು ದಿನ ಎಚ್ಚರವಾದಾಗ ತನ್ನ ಮೇಲೆ ಅಜ್ಜಿಯ ಬ್ಲ್ಯಾಂಕೆಟ್ ಇರೋದು, ಅಜ್ಜಿಯ ಹತ್ತಿರ ತನ್ನ ಚಿಕ್ಕ ವಯಸ್ಸಿನ ಆಟದ ಗೊಂಬೆ ಇರೋದು ನೋಡ್ತಾಳೆ. ಅಂದ್ರೆ ರಾತ್ರಿ ಅಜ್ಜಿ ನಿಜವಾಗಿಯೂ ತನ್ನ ರೂಮ್ಗೆ ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಒಮ್ಮೆ ಅಜ್ಜಿ ಕಾಣದೇ ಇದ್ದಾಗ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಆದರೆ ಸಡನ್ ಆಗಿ ಅಜ್ಜಿ ಚೇರ್ನ ಮೇಲೆ ಕೂತು ಗೋಡೆಯನ್ನ ವಿಚಿತ್ರವಾಗಿ ನೋಡ್ತಿರೋದು ಕಾಣುತ್ತೆ. ಸುಜಾನಾಗೆ ತನ್ನ ಕರಿಯರ್ ಉಳಿಸಿಕೊಳ್ಳೋಕೆ ಬಾಸ್ ಅನ್ನ ಮೀಟ್ ಮಾಡಲೇಬೇಕಿದ್ದರಿಂದ ಅಡೆಲ್ ಅನ್ನೋ ನರ್ಸ್ ಅನ್ನ ಕರೆಸ್ತಾಳೆ. ಸ್ನೇಹಿತರೆ, ಇಲ್ಲಿ ಎದೆ ನಡುಗಿಸುವ ಘಟನೆ ನಡೆಯುತ್ತೆ. ವಿಂಡೋ ಹತ್ರ ಅಜ್ಜಿ ಪೈಲರ್ ನಿಂತುಕೊಂಡು ಯಾವುದೋ ಮಂತ್ರ ಹೇಳ್ತಾ ಕೈಯಲ್ಲಿ ವಿಚಿತ್ರ ಸೈನ್ ಮಾಡೋದನ್ನ ಸುಜಾನಾ ನೋಡ್ತಾಳೆ. ಸುಜಾನಾ ಹೊರಗೆ ನೋಡಿದ್ರೆ ರಸ್ತೆಯಲ್ಲಿ ಬರ್ತಿದ್ದ ನರ್ಸ್ ಅಡೇಲ್ಗೆ ಸಡನ್ ಆಗಿ ಒಂದು ಕಾರ್ ಗುದ್ದಿ ಆಕೆ ಅಲ್ಲೇ ಸ್ಪಾಟ್ ಡೆಡ್ ಆಗ್ತಾಳೆ. ಇದನ್ನ ನೋಡಿ ಅಜ್ಜಿ ರಾಕ್ಷಸಿಯಂತೆ ನಗ್ತಾಳೆ. ಪೈಲರ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾಳಿ ಅಂತ ಸುಜಾನಾಗೆ ಪಕ್ಕ ಕನ್ಫರ್ಮ್ ಆಗುತ್ತೆ. ಭಯದಿಂದ ಸುಜಾನಾ ಮನೆಗೆ ಹೋಗದೆ ರೆಸ್ಟೋರೆಂಟ್, ಬಸ್ ಸ್ಟ್ಯಾಂಡ್ನಲ್ಲಿ ರಾತ್ರಿ ಕಳೆದು ಬೆಳಿಗ್ಗೆ ಮನೆಗೆ ಬರ್ತಾಳೆ. ಅಜ್ಜಿ ನಿನ್ನೆ ಹೇಗೆ ವಿಂಡೋ ಹತ್ತಿರ ನಿಂತಿದ್ರೋ ಇವತ್ತು ಹಾಗೆ ನಿಂತಿರೋದನ್ನ ನೋಡ್ತಾಳೆ. ಸುಜಾನಾಗೆ ಸಹಿಸೋಕೆ ಆಗದೆ ಓಲ್ಡ್ ಏಜ್ ಹೋಮ್ಗೆ ಕಾಲ್ ಮಾಡಿ ಅಜ್ಜಿಯನ್ನ ಶಿಫ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ. ಅಡುಗೆ ಮಾಡೋಕೆ ಅಂತ ಮೊಟ್ಟೆ ಒಡೆದರೆ ಅದು ಕೊಳೆತು ಹೋಗಿರುತ್ತೆ. ಅದೇ ಸಮಯಕ್ಕೆ ಟಿವಿಯಲ್ಲಿ ನ್ಯೂಸ್ ಬರ್ತಾ ಇರುತ್ತೆ. ಸುಜಾನಾ ಕಾಂಟ್ಯಾಕ್ಟ್ ಮಾಡಿದ ಆ ಓಲ್ಡ್ ಏಜ್ ಹೋಮ್ಗೆ ಬೆಂಕಿ ಬಿದ್ದು ಎಲ್ಲರೂ ಸುಟ್ಟು ಬೂದಿಯಾಗಿದ್ದಾರೆ ಅಂತ ತಿಳಿಯುತ್ತೆ. ಆಗ ಅಜ್ಜಿ ಚೇರ್ನ ಮೇಲೆ ಕೂತು ತುಂಬಾ ಕ್ರೀಪಿಯಾಗಿ ನಗ್ತಿರ್ತಾಳೆ. ಅಂದರೆ ಇದು ಕೂಡ ಅವಳ ಕೆಲಸವೇ ಎಂದು ಸುಜಾನಾಗೆ ಗೊತ್ತಾಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಸುಜಾನಾ ಅಜ್ಜಿಗೆ ಊಟ ತಿನ್ನಿಸ್ತಿರುವಾಗ ಅಜ್ಜಿಗೆ ಉಸಿರುಗಟ್ಟಿ ಕೆಮ್ಮೋಕೆ ಶುರುವಾಗ್ತಾರೆ. ಸುಜಾನಾಗೆ ಅಜ್ಜಿ ಸತ್ತು ಹೋಗಲಿ ಅಂತ ಅನ್ನಿಸಿ ಬಾಗಿಲು ಹಾಕಿ ಹೊರಗೆ ನಿಂತುಕೊಂಡು ಅತಿಯಾಗಿ ಅಳ್ತಾಳೆ. ಅಜ್ಜಿಯ ಸೌಂಡ್ ನಿಂತ ಮೇಲೆ ಒಳಗೆ ಹೋಗಿ ಚೆಕ್ ಮಾಡಿದ್ರೆ ಅಜ್ಜಿ ಸತ್ತು ಹೋಗಿರ್ತಾರೆ. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರೆ ಬರೋಕೆ 4 ಗಂಟೆ ಬೇಕು ಅಂತ ಹೇಳ್ತಾರೆ. ಅಲ್ಲಿಯವರೆಗೂ ಸತ್ತ ಹೆಣದ ಜೊತೆಯೇ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಮನೆಯಲ್ಲಿ ವಿಚಿತ್ರ ಘಟನೆಗಳು ಶುರುವಾಗುತ್ತೆ. ಹಳೆ ಫೋಟೋದಲ್ಲಿ ಈವ ಜೊತೆ ಇದ್ದ ಅಜ್ಜಿಯ ಮುಖದ ಜಾಗದಲ್ಲಿ ಸುಜಾನಾಳ ಮುಖ ಕಾಣುತ್ತೆ. ಕರೆಂಟ್ ಹೋಗುತ್ತೆ. ಮನೆಯಲ್ಲಿ ಯಾವುದೋ ನೆಗೆಟಿವ್ ಎಂಟಿಟಿ ಇದೆ ಎಂಬ ಫೀಲ್ ಅವಳಿಗೆ ಬರುತ್ತೆ. ಒಂದು ರೂಮ್ನಲ್ಲಿ ಲೈಟ್ ಉರಿಯೋದು ನೋಡಿ ಒಳಗೆ ಹೋದ್ರೆ ಅಲ್ಲಿ ಒಬ್ಬ ಮಹಿಳೆಯ ಪೇಂಟಿಂಗ್ ಇರುತ್ತೆ. ಅದರ ಮುಂದೆ ಕ್ಯಾಂಡಲ್ ಉರಿಯುತ್ತಿರುತ್ತೆ. ಅದನ್ನ ಆರಿಸಲು ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ಆಗಲ್ಲ. ಆ ಕ್ಯಾಂಡಲ್ ಅನ್ನ ಕೆಳಗೆ ಬೀಳಿಸಿದ್ರು ಕ್ಯಾಂಡಲ್ಗೆ ಟಚ್ ಆಗಿರದೆ ಆ ಬೆಂಕಿ ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಇಲ್ಲೇನೋ ಭಯಾನಕವಾಗಿರುವುದೇ ನಡೆಯುತ್ತಿದೆ ಎಂದು ಸುಜಾನಾಗೆ ಭಯ ಶುರುವಾಗುತ್ತೆ. ಅಲ್ಲಿರೋ ಡ್ರಾಯರ್ ಓಪನ್ ಮಾಡಿದಾಗ ಸುಜಾನಾಗೆ ತನ್ನ 6ನೇ ಬರ್ತ್ಡೇ ದಿನ ಕಟ್ ಮಾಡಿದ ಕೂದಲಿನ ತುಂಡು ಸಿಗುತ್ತೆ. ಸುಜಾನಾ ಹೆದರಿ ಓಡಿ ಹೋಗೋಕೆ ಟ್ರೈ ಮಾಡ್ತಾಳೆ. ಆದರೆ ಎಲ್ಲ ಡೋರ್ಸ್, ವಿಂಡೋಸ್ ಲಾಕ್ ಆಗಿರುತ್ತೆ. ಬಾತ್ರೂಮ್ ಕನ್ನಡಿ ನೋಡಿದಾಗ ಅಜ್ಜಿಯ ಆತ್ಮ ಆಕೆಯ ಮೇಲೆ ಅಟ್ಯಾಕ್ ಮಾಡುತ್ತೆ. ಕರೆಕ್ಟಾಗಿ 8 ಗಂಟೆಯಾಗುತ್ತೆ. ಕ್ಲಾಕ್ ನಿಲ್ಲುತ್ತೆ. ಸುಜಾನಾಳ ಮೂಳೆಗಳು ಮುರಿದು ಆಕೆ ನೆಲಕ್ಕೆ ಬೀಳ್ತಾಳೆ. ಅಜ್ಜಿಯ ಕಣ್ಣುಗಳು ಕಂಪ್ಲೀಟ್ ಕಪ್ಪಗಾಗಿ ಬ್ಲ್ಯಾಕ್ ಮ್ಯಾಜಿಕ್ ರಿಚುವಲ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಸುಜಾನಾ ಪೂರ್ತಿ ನೇಕೆಡ್ ಆಗಿ ಎದ್ದು ಆ ಪೇಂಟಿಂಗ್ ಇರೋ ರೂಮ್ಗೆ ಹೋಗ್ತಾಳೆ. ಅಲ್ಲಿಗೆ ಈವ ಕೂಡ ಬರ್ತಾಳೆ. ಸುಜಾನಾನ ನೋಡಿ ಆಕೆ ತುಂಬಾ ಖುಷಿ ಆಗ್ತಾಳೆ. ಅಲ್ಲಿಗೆ ದಿ ಗ್ರ್ಯಾಂಡ್ ಮದರ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈಗ ಈ ಮೂವಿಯ ಕಂಪ್ಲೀಟ್ ಕ್ಲೈಮ್ಯಾಕ್ಸ್ ಮತ್ತೆ ಅದರ ಹಿಂದೆ ಇರೋ ರಹಸ್ಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಚಿತ್ರದ ಆರಂಭದಲ್ಲಿ ಸರಳವಾಗಿ ಕಾಣಿಸೋ ಈ ಕತೆ ಕ್ಲೈಮ್ಯಾಕ್ಸ್ನಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಬ್ಲ್ಯಾಕ್ ಮ್ಯಾಜಿಕ್ ಸೈಕೋ ಥ್ರಿಲ್ಲರ್ ಆಗಿ ಬದಲಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರೋ ಪ್ರತಿಯೊಂದು ಗೊಂದಲಕ್ಕೂ ಇಲ್ಲಿದೆ ಉತ್ತರ. ಅಜ್ಜಿ ಪೈಲರ್ ಮತ್ತು ಜೂಲಿಯೆಟ ಇಬ್ಬರು ಹಳೆಯ ಕಾಲದ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಮಾಟಗಾತಿಯರು. ಇಬ್ಬರ ನಡುವೆ ಲೆಸ್ಬಿಯನ್ ಪ್ರೇಮವಿರುತ್ತೆ. ಇಬ್ಬರಿಗೂ ಅನಂತ ಕಾಲ ಅಂದರೆ ಎಂದೆಂದಿಗೂ ಯಂಗಾಗಿ ಜೀವಿಸಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾಗಿ ಅವರು ತಮ್ಮ ಆತ್ಮವನ್ನ ಬೇರೊಬ್ಬರ ದೇಹಕ್ಕೆ ವರ್ಗಾವಣೆ ಮಾಡೋ ಅಂದರೆ ಸೌಲ್ ಟ್ರಾನ್ಸ್ಫರ್ ಮಾಡೋ ಕರಾಳ ತಂತ್ರವನ್ನ ಬಳಸ್ತಾ ಇರ್ತಾರೆ. ಇದಕ್ಕಾಗಿ ಸುಜಾನ ಮತ್ತು ಈವಾಳ 6ನೇ ಬರ್ತ್ಡೇ ದಿನವೇ ಅಂದರೆ ಸರಿಸುಮಾರು 8 ಗಂಟೆಗೆ ಆ ಕರಾಳ ಪೂಜೆಯನ್ನ ಶುರು ಮಾಡಿರ್ತಾರೆ. ಅವರ ಕೂದಲು ಕಟ್ ಮಾಡಿ ಮಂತ್ರಿಸಿದ ಡ್ರಿಂಕ್ ಕುಡಿಸಿ ಅವರ ದೇಹ ಮತ್ತು ಆತ್ಮಗಳನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರ್ತಾರೆ. ಜೂಲಿಯೆಟಾಗೆ ವಯಸ್ಸಾದಾಗ ಆಕೆ ಈಗಾಗಲೇ ತನ್ನ ಆತ್ಮವನ್ನ ತನ್ನ ಮೊಮ್ಮಗಳು ಈವಾಳ ದೇಹಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡಿರ್ತಾಳೆ. ಮೂವಿಯ ಮೊದಲ ಸೀನಲ್ಲಿ ಜೂಲಿಯೆಟ ಹೆಣ ಕೊಳೆಯುತ್ತಿದ್ದರು. ಪೈಲರ್ ಆ ಯಂಗ್ ಹುಡುಗಿ ಈವ ಜೊತೆ ಇಂಟಿಮೇಟ್ ಆಗಿದ್ದು ಇದೇ ಕಾರಣಕ್ಕೆ. ಯಾಕಂದ್ರೆ ಆ ಯಂಗ್ ಹುಡುಗಿಯ ದೇಹದಲ್ಲಿದ್ದಿದ್ದು ಜೂಲಿಯೆಟಾಳ ಆತ್ಮ. ಈಗ ಪೈಲರ್ ಸರದಿ. ಪೈಲರ್ಗೆ ವಯಸ್ಸಾಗಿ ಸಾಯೋ ಹಂತ ಬಂದಾಗ ತನ್ನ ದೇಹ ಬದಲಾಯಿಸೋಕೆ ಸುಜಾನಾಳನ್ನ ತಂತ್ರ ಮಾಡಿ ಮನೆಗೆ ಕರೆಸಿಕೊಳ್ತಾಳೆ. ಸುಜಾನಾಗೆ ಬರ್ತಿದ್ದ
ಹಲ್ಲು ಉದುರೋದು, ಕೂದಲು ಬೆಳ್ಳಗಾಗೋ ಕನಸುಗಳು ಆಕೆಯ ದೇಹ ಪೈಲರ್ಗೆ ವಶವಾಗ್ತಿರೋ ಸಂಕೇತವಾಗ್ತಿತ್ತು. ಮನೆಯಲ್ಲಿ ಕನ್ನಡಿಗಳನ್ನ ತೆಗೆದಿದ್ದು ಯಾಕಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರ ನೈಜ ರೂಪ ಕನ್ನಡಿಯ ಪ್ರತಿಬಿಂಬದಲ್ಲಿ ಪ್ರೀತವಾಗಿ ಕಾಣುತ್ತೆ ಅನ್ನೋ ಭಯಕ್ಕೆ. ಪ್ರತಿಯೊಂದು ಕ್ಲಾಕ್ 8 ಗಂಟೆಗೆ ನಿಲ್ಲೋದು ಯಾಕಂದ್ರೆ 6ನೇ ವಯಸ್ಸಿನಲ್ಲಿ ಆ ರಿಚುವಲ್ ಶುರುವಾಗಿದ್ದು ಅದೇ 8 ಗಂಟೆಗೆ. ಕೊನೆಯಲ್ಲಿ ಸುಜಾನ ಅಜ್ಜಿಯನ್ನ ಸಾಯೋಕೆ ಬಿಟ್ಟಾಗ ರಿಚುವಲ್ ಕಂಪ್ಲೀಟ್ ಹಂತಕ್ಕೆ ಬಂದಿರುತ್ತೆ. 8 ಗಂಟೆಗೆ ಪೈಲರ್ ತನ್ನ ಆತ್ಮವನ್ನ ಯಂಗ್ ಸುಜಾನಾಳ ದೇಹಕ್ಕೆ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಫರ್ ಮಾಡಿಕೊಳ್ತಾಳೆ. ಕೊನೆಯಲ್ಲಿ ಸುಜಾನ ದೇಹದಲ್ಲಿದ್ದ ಪೈಲರ್ ಮತ್ತು ಈವಾ ದೇಹದಲ್ಲಿದ್ದ ಜೂಲಿಯೇಟ ಇಬ್ಬರು ಯಂಗ್ ಆಗಿ ಒಂದಾಗ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಕರಾಳ ಚಕ್ರ ಇಲ್ಲಿಗೆ ಮುಗಿಯಲ್ಲ. ಮುಂದೆ ಸುಜಾನ ಮತ್ತು ಈವಾ ತಮ್ಮದೇ ಸೇಮ್ ಬರ್ತ್ಡೇ ಇರೋ ಸಣ್ಣ ಹೆಣ್ಣು ಮಕ್ಕಳನ್ನ ದತ್ತು ತಗೊಂಡು ಸಾಕೋಕೆ ಶುರು ಮಾಡಬಹುದು. ಯಾಕಂದ್ರೆ ಮುಂದೆ ಅವರಿಗೂ ವಯಸ್ಸಾದಾಗ ಮತ್ತೆ ಅದೇ 8 ಗಂಟೆಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಚುವಲ್ ಮಾಡಿ ತಮ್ಮ ಆತ್ಮವನ್ನ ಆ ಹುಡುಗಿಯರ ದೇಹಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಂದೆಂದಿಗೂ ಯಂಗಾಗಿ ಜೀವಿಸೋಕೆ. ಹೀಗೆ ತಮ್ಮ ಸ್ವಾರ್ಥಕ್ಕಾಗಿ ಅಮಾಯಕರ ಜೀವ ತಗೊಳ್ಳೋ ಈ ಡಾರ್ಕ್ ಗೇಮ್ ಮುಂದುವರಿಯುತ್ತಲೇ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ದಿ ಗ್ರ್ಯಾಂಡ್ ಮದರ್ ಮೂವಿಯ ಸಂಪೂರ್ಣ ವಿವರಣೆ. ಈ ಸಸ್ಪೆನ್ಸ್ ಹಾರರ್ ಮೂವಿಯ ಕ್ಲೈಮ್ಯಾಕ್ಸ್ ನಿಮಗೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇಂತಹುದೇ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.